Have you ever wondered, can we go out of the Milky Way galaxy? ಅಂದ್ರೆ ಮೈ ಕ್ವೆಶ್ಚನ್ ಈಸ್, ನಾವಿರೋದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಯಾವ ತರ ಆದ್ರೂ ಪಾಸಿಬಿಲಿಟೀಸ್ ಇದೆಯಾ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಹೊರಗೆ ಹೋಗೋದಿಕ್ಕೆ? ನಮ್ಗೆ ಯಾವಾಗಾದ್ರೂ ಈ ತರ ಕ್ವೆಶ್ಚನ್ ಬಂದೇ ಇರುತ್ತೆ, ನಾವು ಈ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಹೊರಗೆ ಹೋಗ್ಬೋದಾ ಅಂತ. ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಹೊರಗೆ ಹೋಗೋ ತರ ಇದ್ರೆ ವಾಟ್ ಆರ್ ದ ವೇಸ್ ಟು ಗೋ ಔಟ್? ದಾರಿಗಳು ಯಾವ್ದಾದ್ರು ಇದೆಯಾ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಹೊರಗೆ ಹೋಗೋದಿಕ್ಕೆ? ಇದನ್ನ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ನಾವು ಭೂಮಿ ಮೇಲೆ ಇದೀವಿ, ನಮ್ ಭೂಮಿ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಇದೆ ಅಂಡ್ ಸೋಲಾರ್ ಸಿಸ್ಟಮ್ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಇದೆ. ಆದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಮ್ ಸೋಲಾರ್ ಸಿಸ್ಟಮ್ಗೆ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಇದೆ, ಅದನ್ನ ಒರೈನಾಮ್ ಅಂತಾರೆ. ಒರೈನಾಮ್ ಬಂದು 3500 ಲೈಟ್ ಇಯರ್ಸ್ ದೊಡ್ಡದಾಗಿದೆ. ಈಗ ಮಿಲ್ಕಿ ವೇ ಗ್ಯಾಲಕ್ಸಿ ಒಂದು ದೊಡ್ಡ ಸಿಟಿ ಆದ್ರೆ ಒರೈನಾಮ್ ಅನ್ನೋದು ಒಂದು ಸಣ್ಣ ಭಾಗ. ಈಗ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒರೈನಾಮ್ ಅಷ್ಟೇ ಇಲ್ಲ, ಒರೈನಾಮ್ ಜೊತೆಯಲ್ಲಿ ವಿ ಹ್ಯಾವ್ ಸಜಟೇರಿಯಸ್ ಆರ್ಮ್ ಮತ್ತೆ ಪರ್ಸಿಯಸ್ ಆರ್ಮ್. ಇಮ್ಯಾಜಿನ್ ದಟ್ ದಿಸ್ ಇಸ್ ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿ ಇದು ಸೆಂಟರ್ ಅಂಡ್ ದಿಸ್ ಇಸ್ ಒರೈನಾಮ್. ಇವೆರಡರ ಮಧ್ಯದಲ್ಲಿ ಇರೋದೇ ಸಜಟೇರಿಯಸ್ ಆರ್ಮ್ ಅಂಡ್ ಪರ್ಸಿಯಸ್ ಆರ್ಮ್ ಒಂದು ಇಲ್ಲಿದೆ. ಫಸ್ಟ್ ಪರ್ಸಿಯಸ್ ಆರ್ಮ್ ಬರುತ್ತೆ, ಆಮೇಲೆ ಒರೈನಾಮ್ ಬರುತ್ತೆ, ಆಮೇಲೆ ಸಜಟೇರಿಯಸ್ ಆರ್ಮ್ ಬರುತ್ತೆ. ನೌ ದ ಕ್ವೆಶ್ಚನ್ ಈಸ್, ವಾಟ್ ಈಸ್ ಇನ್ಸೈಡ್ ಸಜಟೇರಿಯಸ್ ಆರ್ಮ್? ಸಜಟೇರಿಯಸ್ ಆರ್ಮ್ ಅಲ್ಲಿ ಅಂತದ್ದು ಏನಿದೆ? ಸಜಟೇರಿಯಸ್ ಆರ್ಮ್ ಅಲ್ಲಿ ವಿ ಹ್ಯಾವ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಬ್ಯೂಟಿಫುಲ್ ಸ್ಪೇಸ್ ಆಬ್ಜೆಕ್ಟ್ಸ್. ಮೊದಲನೇದು ಬಂದು ನಕ್ಷತ್ರಗಳು, ಮಿಲಿಯನ್ಸ್ ಆಫ್ ಸ್ಟಾರ್ಸ್, ವಯಸ್ಸಲ್ಲಿರುವಂತಹ ನಕ್ಷತ್ರಗಳು ಮತ್ತೆ ವಯಸ್ಸಾಗಿರುವಂತಹ ನಕ್ಷತ್ರಗಳು. ಅಂಡ್ ಎರಡನೇದು ಬಂದು ಸ್ಟಾರ್ ಫಾರ್ಮಿಂಗ್ ರೀಜನ್. ಸ್ಟಾರ್ ಗಳು ಉಟ್ಕೊಳ್ಳೋದಕ್ಕಂತಾನೆ ಒಂದು ಪ್ಲೇಸ್ ಇದೆ, ಈ ಜಾಗದಲ್ಲಿ ನಕ್ಷತ್ರಗಳು ಉಟ್ಕೊಳ್ಳುತ್ತೆ. ಅಂಡ್ ಮೂರನೇದು ಬಂದು ನೆಬ್ಯೂಲಿ. ನೆಬ್ಯೂಲಿ ಅಂದ್ರೆ ಒಂದು ದೊಡ್ಡ ಮೋಡ, ಆ ಮೋಡ ಬಂದು ಗ್ಯಾಸ್ ಮತ್ತೆ ಡಸ್ಟ್ ಇಂದ ಫಾರ್ಮ್ ಆಗಿರುತ್ತೆ. ಅಂಡ್ ನಾಲ್ಕನೇದು ಬಂದು ಸ್ಟಾರ್ ಕ್ರಿಸ್ಟಲ್ಸ್. ಸ್ಟಾರ್ ಕ್ರಿಸ್ಟಲ್ಸ್ ಅಂದ್ರೆ ಆ ಗ್ರೂಪ್ ಆಫ್ ಸ್ಟಾರ್ಸ್. ಈ ನಕ್ಷತ್ರಗಳ ಗುಂಪು ಬಂದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಅಂಡ್ ಐದನೇದು ಬಂದು ಸೂಪರ್ ನೋವಾ ರೆಮಿನೆಂಟ್. ಸೂಪರ್ ನೋವಾ ರೆಮಿನೆಂಟ್ ಅಂದ್ರೆ ಯಾವಾಗ ಒಂದು ನಕ್ಷತ್ರಕ್ಕೆ ವಯಸ್ಸಾಗುತ್ತಲ್ಲ, ಬ್ಲಾಸ್ಟ್ ಮಾಡ್ಕೊಳ್ಳೋ ಪ್ರೊಸೆಸ್ ನ ಸೂಪರ್ ನೋವಾ ರೆಮಿನೆಂಟ್ ಅಂತಾರೆ. ಅವಾಗ ತನ್ನನ್ನು ತಾನು ಬ್ಲಾಸ್ಟ್ ಮಾಡ್ಕೊಳ್ಳುತ್ತೆ. ಸಿಮಿಲರ್ಲಿ ಪರ್ಸಿಯಸ್ ಆರ್ಮ್ ಅಲ್ಲಿ ಕೂಡ ಇದೇನೆ ಇರೋದು. ಪರ್ಸಿಯಸ್ ಆರ್ಮ್ ಅಲ್ಲಿ ವಿ ಹ್ಯಾವ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್, ನೆಬ್ಯೂಲೀಸ್, ಸೂಪರ್ನೋವಾ ರೆಮಿನೆಂಟ್ಸ್ ಅಂಡ್ ಸ್ಟಾರ್ ಕ್ರಿಸ್ಟಲ್ಸ್. ಇದ್ರ ಜೊತೆಯಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ನೆಬ್ಯೂಲೀಸ್ ಇದೆ. ಕ್ಯಾಲಿಫೋರ್ನಿಯಾ ನೆಬ್ಯೂಲಿ, ಹಾರ್ಟ್ ನೆಬ್ಯೂಲಿ, ಸೋಲ್ ನೆಬ್ಯೂಲಿ ಮತ್ತೆ ಒರೈನಾಮ್ ಅಲ್ಲಿ ಕೂಡ ಬರೀ ನಮ್ ಸೋಲಾರ್ ಸಿಸ್ಟಮ್ ಅಷ್ಟೇ ಎಲ್ಲ ಇರೋದು. ಸೋಲಾರ್ ಸಿಸ್ಟಮ್ ಜೊತೆಯಲ್ಲಿ ವಿ ಹ್ಯಾವ್ ಸ್ಟಾರ್ಸ್, ನೆಬ್ಯೂಲೀಸ್, ಸ್ಟಾರ್ ಫಾರ್ಮಿಂಗ್ ರೀಜನ್ಸ್ ಅಂಡ್ ಸೂಪರ್ನೋವಾ ರೆಮಿನೆಂಟ್ಸ್. ನಮ್ ಸೋಲಾರ್ ಸಿಸ್ಟಮ್ ಒಂದು ಎಷ್ಟು ದೊಡ್ಡದಾಗಿದೆ? ಸನ್ ಇಂದ ನೆಪ್ಟ್ಯೂನ್ ವರ್ಗೂ ನಮ್ ಸೋಲಾರ್ ಸಿಸ್ಟಮ್ ಒಂದು 4.5 ಬಿಲಿಯನ್ ಕಿಲೋಮೀಟರ್ಸ್ ದೊಡ್ಡದಾಗಿದೆ. ಅಂಡ್ ಹೌ ಬಿಗ್ ಈಸ್ ಅವರ್ ಮಿಲ್ಕಿ ವೇ ಗ್ಯಾಲಕ್ಸಿ? ನಮ್ ಮಿಲ್ಕಿ ವೇ ಗ್ಯಾಲಕ್ಸಿ ಬಂದು ಎಷ್ಟು ದೊಡ್ಡದಾಗಿದೆ? ನಮ್ ಮಿಲ್ಕಿ ವೇ ಗ್ಯಾಲಕ್ಸಿ ಬಂದು 1 lakh ಲೈಟ್ ಇಯರ್ಸ್ ದೊಡ್ಡದಾಗಿದೆ. ನಾವು ಆಸ್ ಯು ನೋ, ಮಿಲ್ಕಿ ವೇ ಗ್ಯಾಲಕ್ಸಿದು ಮಧ್ಯಭಾಗ ಏನಿದೆ ಅಲ್ಲಿ ನಮ್ ಸೋಲಾರ್ ಸಿಸ್ಟಮ್ ಒಂದು ಲೊಕೇಟ್ ಆಗಿಲ್ಲ. ಅಲ್ಲಿಂದ ನಮ್ ಸೋಲಾರ್ ಸಿಸ್ಟಮ್ ಒಂದು 27,000 ಲೈಟ್ ಇಯರ್ಸ್ ದೂರ ಇದೆ. ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿದು ಮಧ್ಯಭಾಗದಿಂದ ಲೈಟ್ ಏನಾದ್ರು ಹೊರಗ್ ಬಂದ್ರೆ ಅದು ನಮ್ ಸೋಲಾರ್ ಸಿಸ್ಟಮ್ ರೀಚ್ ಆಗೋಷ್ಟಕ್ಕೆ 27,000 ಲೈಟ್ ಇಯರ್ಸ್ ಆಗುತ್ತೆ. ಈಗ ನಾವೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಇದೆಲ್ಲೂ ಪಾಸ್ಟ್ ಇವೆಂಟ್ಸ್. ಈಗ ನಮ್ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಹತ್ತಿರವಾಗಿರುವಂತಹ ಗ್ಯಾಲಕ್ಸಿ ಯಾವ್ದಾದ್ರು ಇದೆಯಾ? ಎಸ್, ವಿ ಡೂ ಹ್ಯಾವ್ ಒನ್. ಅದೇನೆ ಆಂಡ್ರೋಮಿಡಾ ಗ್ಯಾಲಕ್ಸಿ. ಆಂಡ್ರೋಮಿಡಾ ಗ್ಯಾಲಕ್ಸಿ ಬಂದು ನಮ್ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ 2.5 ಮಿಲಿಯನ್ ಲೈಟ್ ಇಯರ್ಸ್ ದೂರ ಇದೆ. ಅಂಡ್ ಇನ್ನ 4.5 ಬಿಲಿಯನ್ ಇಯರ್ಸ್ ಆದ್ಮೇಲೆ ಮಿಲ್ಕಿ ವೇ ಮತ್ತೆ ಆಂಡ್ರೋಮಿಡಾ ಇವೆರಡು ಮರ್ಜ್ ಆಗುತ್ತೆ. ನಾವ್ ದ ಮೇನ್ ಕ್ವೆಶ್ಚನ್, ನಾವು ಮಿಲ್ಕಿ ವೇ ಗ್ಯಾಲಕ್ಸಿನ ಬಿಟ್ಟು ಹೊರಗೆ ಹೋಗೋದಿಕ್ಕೆ ಆಗುತ್ತಾ? ಈಗ ಮನುಷ್ಯ ಹತ್ರ ಯಾವ ತರ ಟೆಕ್ನಾಲಜಿ ಇದೆ ಅದನ್ನ ಇಟ್ಕೊಂಡು ನಾವು ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಹೊರಗೆ ಹೋಗೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತಲೂ ಯಾವ ತರ ಫಿಸಿಕಲ್ ವಾಲ್ ಇಲ್ಲ, ಅದನ್ನ ಹೊಡೆದಾಕ್ ಬಿಟ್ಟು ನಾವು ಹೊರಗೆ ಹೋಗೋದಿಕ್ಕೆ. ಮಿಲ್ಕಿ ವೇ ಗ್ಯಾಲಕ್ಸಿ ಬಂದು ನಾವ್ ಇಮ್ಯಾಜಿನ್ ಮಾಡದೇ ಇರೋಷ್ಟು ದೊಡ್ಡದಾಗಿದೆ. ಮಿಲ್ಕಿ ವೇ ಗ್ಯಾಲಕ್ಸಿ ಬಂದು 1 lakh ಲೈಟ್ ಇಯರ್ಸ್ ದೊಡ್ಡದಾಗಿದೆ. ಅಂಡ್ ನಮ್ ಸೋಲಾರ್ ಸಿಸ್ಟಮ್ ಬಂದು ಮಿಲ್ಕಿ ವೇ ಗ್ಯಾಲಕ್ಸಿದು ಮಧ್ಯಭಾಗ ಏನಿದೆ ಅದರಿಂದ 27,000 ಲೈಟ್ ಇಯರ್ಸ್ ದೂರ ಇದೆ. ಈಗ ಒಂದು ಲೈಟ್ ಇಯರ್ ಬಂದು 9.46 ಟ್ರಿಲಿಯನ್ ಕಿಲೋಮೀಟರ್ ಗೆ ಸಮ. ನಮ್ಮ ಹತ್ರ ಒಂದು ಸ್ಪೇಸ್ ಕ್ರಾಫ್ಟ್ ಇದೆ, ಪಾರ್ಕರ್ ಸೋಲಾರ್ ಪ್ಯಾರೋಡ್. ಈ ಸ್ಪೇಸ್ ಕ್ರಾಫ್ಟ್ ಸ್ಪೀಡ್ ಬಂದು 7 lakh kilometers per hour. ನಾವು ಈ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಹೊರಗೋದಕ್ಕೆ ಟ್ರೈ ಮಾಡಿದ್ರೆ ಇಟ್ ವಿಲ್ ಟೇಕ್ ಮಿಲಿಯನ್ಸ್ ಆಫ್ ಇಯರ್ಸ್. ಅಷ್ಟು ವರ್ಷಗಳಲ್ಲಿ ಮನುಷ್ಯನ ಕೈಯಲ್ಲಿ ರೇಡಿಯೇಷನ್ ತಡೆಯಕ್ಕಾಗೋದಿಲ್ಲ. ಮನುಷ್ಯರು ಸಾಕಷ್ಟು ವರ್ಷಗಳು ಸರ್ವೈವ್ ಮಾಡೋದಕ್ಕೆ ಬೇಸಿಕ್ ನೀಡ್ಸ್ ಇರೋದಿಲ್ಲ. ಅಂಡ್ ಸ್ಪೇಸ್ ಕ್ರಾಫ್ಟ್ ಏನಾದ್ರು ಹಾಳಾದ್ರೆ ಅದನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಈವನ್ ರೋಬೋಟ್ಸ್ ಕೂಡ ಈ ಗ್ಯಾಲಕ್ಸಿಯಿಂದ ಹೊರಗೆ ಹೋಗೋದಕ್ಕೆ ಸ್ಟ್ರಗಲ್ ಮಾಡುತ್ತೆ. ಅಟ್ ಲಾಸ್ಟ್ ಬರೀ ಒಂದೇ ಕನ್ಕ್ಲೂಷನ್ ಇರೋದು, ನಾವು ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಹೊರಗೆ ಹೋಗೋದಕ್ಕೆ ಯಾವಾಗೂ ಆಗೋದಿಲ್ಲ. ವಿಡಿಯೋ ಇಲ್ಲಿ ಗಂಟ ನೋಡಿದ್ರೆ ಅಂದ್ರೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, ಹೇರ್ ಆಯಿಲ್ ಪ್ರವೀಣ್, ಸೈನಿಂಗ್ ಆಫ್. Meet in the next video. Bye. Peace.